ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಬಸ್ ಕಾರ್ತಿಕ್. ಸೊ ಮೈಸೂರಿಂದ ಸ್ನೇಹಿತರೆ, ಏನಪ್ಪ ವಿಷಯ ಏನು ಅಂತ ಅಂದರೆ, ಕದ್ಲೂರು ಉದಯ ಒಬ್ಬ ಹುಚ್ಚನಾಗಿ ಐಸ್ ಕ್ಯಾಂಡಿ ಕ್ಯಾಂಡಿಡೇಟು ಬೈ ಚಾನ್ಸ್ ಆಗಿ ಪೀಪಲ್ ಚಾಯ್ಸ್ ಆಗಿ ಮದ್ದೂರಿಂದ ಶಾಸಕನಾಗಿ ಅವನು ಆಯ್ಕೆ ಆಗಿದ್ದಾನೆ. ಸೊ ಮೊನ್ನೆ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತಿದ್ದಂಗೆ ಇವನಿಗೆ ಎಲ್ಲೆಲ್ಲಿಂದ ನೀರು ಇಳೀತೋ, ಎಲ್ಲೆಲ್ಲಿಂದ ಏನೇನು ಬಂತೋ ಗೊತ್ತಿಲ್ಲ, ಭಾಳ ಕೆಟ್ಟದಾಗಿ ಅಸಹ್ಯವಾಗಿ ಅವ್ರ ಬಗ್ಗೆ ಟೀಕೆಗಳು ಮಾಡಿದ್ದಾನೆ. ಸೊ ಒನ್ ಬೈ ಒನ್ ಹೇಳ್ತೀನಿ. ಸೊ ಸ್ನೇಹಿತರೆ, ಅವನು ಹೇಳ್ತಾನೆ, ಅಯೋಗ್ಯ ಶಾಸಕ ಮದ್ದೂರ್ದು, ರೈತರ ಕಷ್ಟ ಏನ್ರಿ ಗೊತ್ತು ಕುಮಾರಸ್ವಾಮಿಗೆ ಏನಾರ ಗೊತ್ತಪ್ಪ ಅಂತ ಹೇಳ್ತಾನೆ. ಸೊ ನಾನು ಹೇಳೋದಿಷ್ಟೇ, ರೈತರ ಕಷ್ಟ ಗೊತ್ತಿರೋದಕ್ಕೇ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಆ್ಯಂಡ್ ದೆನ್ ಲಾಟ್ರಿ ಮನ್ನಾ ಮಾಡಿದ್ರು. ಜನಗಳ ಕಷ್ಟಗಳೆಲ್ಲ ಗೊತ್ತಾಗಿ ನಿನ್ನ ಥರ ಜೂಜಾಡಿಸ್ಕೊಂಡು ತಲೆ ಹಿಡ್ದು ತಲೆ ಒಡೆದು ಅವರು ಯಾವತ್ತೂ ಜೀವನ ಮಾಡಿಲ್ಲ. ನಿನ್ನ ಇತಿಹಾಸ ಏನು, ನೀನೇನು, ಏನು ಮಾಡ್ತಿದ್ಯಾ, ಮದ್ದೂರಲ್ಲಿ ಪಬ್ಬು ಬಾರ್ಗಳನ್ನ ಓಪನ್ ಮಾಡ್ಕೊಂಡು ಜೂಜಾಡಿಸ್ತಿರೋ ಒಬ್ಬ ಅಯೋಗ್ಯ ಶಾಸಕ ಅಂತಲೇ ನಿನ್ನ ಹೇಳ್ಬೋದು. ಮದ್ದೂರು ಇತಿಹಾಸದಲ್ಲಿ ಜನತೆ ನಿನ್ನಂಥ ಒಬ್ಬ ಅಯೋಗ್ಯ ಮಾನ್ಗೆಟ್ಟ ಶಾಸಕನ ಯಾಕೆ ಆಯ್ಕೆ ಮಾಡಿದ್ರು, ವಿ ಡೋಂಟ್ ನೋ. ಎರಡನೇ ಪಾಯಿಂಟ್ ಹೇಳ್ತೀಯಾ, ಪ್ರಜ್ವಲ್ನ ಜೈಲಿಗೆ ಕಳಿಸಿರೋದು ಕುಮಾರಸ್ವಾಮಿನೇ ಅಂತ. ಆಯಿತು, ಪ್ರಜ್ವಲ್ದು ಅದು ಇನ್ನೂ ಕೇಸ್ ಇದೆ, ತೀರ್ಪು ಬಂದಿದೆ, ಬಟ್ ಅವ್ನು ಫೈಟ್ ಮಾಡ್ತಾ ಇದ್ದಾನೆ. ಅದು ನಮ್ಮ ಪ್ರಜ್ವಲ್ ರೇವಣ್ಣ. ಬಟ್ ನೋಡೋಣ ಅದು ಏನು ಕೇಸ್ ಬರುತ್ತೆ. ಆಯಿತು, ಅವ್ನು ತಪ್ಪೇ ಮಾಡಿದ್ದಾನೆ ಅಂತ ಅಂದರೆ ಕುಮಾರಸ್ವಾಮಿ ಹೇಳಿದ್ನ ತಪ್ಪು ಮಾಡು ಅಂತ. ಆಯ್ತಪ್ಪ, ಅವನು ನಾವು ಸರಿ ಇಲ್ಲ, ಕುಮಾರಸ್ವಾಮಿನೂ ಸರಿ ಇಲ್ಲ, ನೀನು ಭಾಳ ಉತ್ತಮ ಅಲ್ವಾ, ಹೋಗ್ಬಿಟ್ಟು ಮತ್ತೆ ಬಿಡಿಸ್ಕೊಂಡು ಬಾ. ಕದ್ಲೂರು ಉದಯ ಅಯೋಗ್ಯನ ಥರ ಮಾತಾಡಬೇಡಿ, ನಿಮಗಿಂತ ಹೆಚ್ಚಾಗಿ ಬರುತ್ತೆ. ನೀನು ಎಂಥ ಅಸಂಸ್ಕೃತ ಶಾಸಕ, ಅಸಂಸ್ಕೃತ ಒಬ್ಬ ಅಯೋಗ್ಯ ಅಂತ ಅಂದರೆ, ನಮ್ಮ ರವೀಂದ್ರ ಶ್ರೀಕಂಠಯ್ಯ ಅವ್ರ ಮನೇಲಿ ನನ್ನ ಗಂಡಸ್ತನ ಹೋಯ್ತು ಅಂತ ಹೇಳಿದೆ ನೀನು. ಜನ ಈ ಸಲ ನಿನ್ನ ಗಂಡಸ್ತನನ ರಾಜಕೀಯವಾಗಿ ಮತ್ತು ನಿನ್ನ ಜೀವನದ ಗಂಡಸ್ತನನ ಶಾಶ್ವತವಾಗಿ ಬೆಣೆ ಹೊಡಿತಾರೆ. ನಿನ್ನ ಯೋಗ್ಯತೆಗೆ ನೀನು ಭಾಳ ಅಭಿವೃದ್ಧಿ ಮಾಡಿದ್ದೀನಿ, ಕಡ್ದು ಕಟ್ಟೆ ಹಾಕಿದ್ದೀನಿ ಅಂತ ಹೇಳಿದಂಥ ನೀನು ಯಾಕಪ್ಪ 45,000 ಮೈನಸ್ ಹೋದೆ ಲೋಕಸಭೆಯಲ್ಲಿ. ಸೊ ಕದ್ಲೂರು ಉದಯ್, ನಿನ್ನಂಥ ಅಯೋಗ್ಯನ ಗೆಲ್ಲಿಸಿರೋದಕ್ಕೆ ಮದ್ದೂರು ಜನತೆ ಇವತ್ತು ಶಪಿಸ್ತಾ ಇದ್ದಾರೆ. DC ತಮ್ಮಣ್ಣ ಮಾಡಿರೋ ಅಂಥ ಏತ ನೀರಾವರಿ ಯೋಜನೆ ಒಂದೇ ಸಾಕಿತ್ತು ಅವ್ರು ಗೆಲ್ಲೋದಕ್ಕೆ. ಬಟ್ ಏನೋ ಆಯಿತು, ನಿನ್ನ ದುಡ್ಡು ಹಂಚ್ತೋ, ಇನ್ನೊಂದು ಹಂಚ್ತೋ, ತಲೆ ಹೊಡೆದೋ, ತಲೆ ಹಿಡ್ದೋ, ಯಾರಿಗೆ ಗೊತ್ತು. ಗೆದ್ದಿದ್ಯಾ, ಸಂವಿಧಾನದಲ್ಲಿ ಅವಕಾಶ ಇದೆ, ಒಳ್ಳೆ ಕೆಲಸ ಮಾಡು. ದೇವೇಗೌಡರು ಕುಟುಂಬದ ಬಗ್ಗೆ ನೀನೇನಯ್ಯ ಮಾತಾಡೋದು. ನೀನು ಅವರು ನಿತ್ಯ ಕರ್ಮ ಇದೆಯಲ್ಲ, ನಿತ್ಯ ಕರ್ಮ, ಅದನ್ನು ದೂರದಿಂದ ನೋಡೋದಕ್ಕೂ ನೀನು ಅಯೋಗ್ಯ, ಅಸಹ್ಯ ವ್ಯಕ್ತಿ. ಆಮೇಲೆ ನೀನು ಹೇಳ್ತೀಯ ಕುಮಾರಸ್ವಾಮಿ ಅವರು ಇದ್ದಾಗ ಏನು ಮಾಡ್ತಾಯಿದ್ರು, ಅವ್ರು ಏನು ಮಾಡಿದ್ದಾರೆ, ಮಂಡ್ಯಗೆ 70 ಎಕರೆ ಜಾಗ ಕೊಡ್ತೀನಿ ಕೈಗಾರಿಕೆ ತರಲಿ ಅಂತ ಹೇಳ್ತೀಯ. ನಿನ್ನಂಥ ಒಬ್ಬ ಅಯೋಗ್ಯ ಶಾಸಕ ನೀನು, ರವಿ ಗಾಣಿಗ, ಇನ್ಯಾರು ಮಂಡ್ಯದಲ್ಲಿ ಗೆದ್ದಿರೋರೆಲ್ಲ ಅಯೋಗ್ಯರೇ, ನಮ್ಮವರೊಬ್ಬರು ಬಿಟ್ಟು. ನಿಮ್ಮ ವಿಧಾನಸಭೆಯಲ್ಲೇ ನಿಮ್ಮ MB ಪಾಟೀಲನೇ ಉತ್ತರ ಕೊಟ್ಟಿದ್ದಾನೆ. ಕೊಡಿಸು ನೀನು ತಾಕತ್ತಿದ್ರೆ. ಸುಮ್ಮನೆ ಬುರುಡೆ ಬಿಟ್ಕೊಂಡು ಅವನೊಬ್ಬ ಚೆಲುವ ದುರಾಂಕಾರದ ಸ್ವಾಮಿ, ಅವನು ಇಡೀ ಮಂಡ್ಯ ಜಿಲ್ಲೆನ ಕೊಡಿಸ್ತಾ. ನಾನು ಏನು ತಂದೆ ಅಂದರೆ ಅಳ್ಳಾಡಿಸ್ತಾನೆ. ಕೃಷಿ ಕಾಲೇಜ್ ತಂದೆ, ಕೃಷಿ ವಿಶ್ವವಿದ್ಯಾನಿಲಯ ತಂದೆ. ಅದಾಗಲ್ಲ, ಅದು ಸರಿ, ಅದು ನಮ್ಮದು ಮುಂದೆ ಸರ್ಕಾರ ಬರುತ್ತೆ, ಅದು ಬೇರೆ ಏನೋ ಮಾಡ್ತೀವಿ ಆ ಬಿಲ್ಡಿಂಗಿಗೆ. ನಿಮ್ಮಂಥ ಅಯೋಗ್ಯರನ್ನ ಗೆಲ್ಲಿಸಿದ್ದಕ್ಕೆ ಮಂಡ್ಯದ ಜಿಲ್ಲೆ ಜನತೆ ಇವತ್ತು ಶಪಿಸ್ತಾ ಇದ್ದಾರೆ. ನೀನು ಬಾಯಿನ ನೆಟ್ಟಿಗೆ ಇಟ್ಕೊಂಡ್ರೆ ನಿನಗೆ ಒಳ್ಳೆಯದು. ಇಲ್ಲ, ಜನ ಒಕ್ಕಲಿಗರು ಎಸ್ಪೆಷಲಿ ಭೂಮಿನ ಹೇಗೆ ಹದ ಮಾಡ್ತಾರೆ ಹಾಗೆ ಹದ ಮಾಡಿಬಿಡ್ತಾರೆ. ಸೊ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಇಂಥ ಹುಚ್ಚನಾಯಿಗಳನ್ನೆಲ್ಲ ನೀವು ಗೆಲ್ಲಿಸ್ಬಿಟ್ಟು, ಎಸ್ಪೆಷಲಿ ಒಕ್ಕಲಿಗರಿಗೆ ನಾನು ಕೇಳ್ಕೊಳ್ತಾ ಇರೋದು, ದಯವಿಟ್ಟು ಇಂಥ ಹುಚ್ಚನಾಯಿಗಳನ್ನ ದಯಮಾಡಿ ಇಂಥ ಹುಚ್ಚನಾಯಿಗಳಿಗೆ ಅವಕಾಶ ಕೊಡಬೇಡಿ. ನಿಯತ್ತಿನ ನಾಯಿಗಳಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ನಮ್ಮ ಒಕ್ಕಲಿಗರಲ್ಲಿ ಮನವಿ ಮಾಡ್ಕೊಳ್ತಾ, ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.